ಮನುಷ್ಯನ ವೀಕ್ನೆಸ್ ಏನಂದ್ರೆ ಹೆಂಗಸು. ಮನುಷ್ಯನ ವೀಕ್ನೆಸ್ ಬಂದು ಹೆಂಗಸಾಗಿದೆ. ಗಂಡಸಿಗೆ ಬಂದು ಹೆಂಗಸ್ ಅಂದ್ರೆ ಅವರನ್ನು ನೋಡಿದ್ರೆ ಇನ್ನೂ ಸ್ವಲ್ಪ ನೋಡೋಣ ಅಂತ ಅವನಿಗೆ ಅನಿಸುತ್ತೆ. ಯಾಕಂದ್ರೆ ಅದೇ ಅವನ ಅಂದ್ರೆ ದೇವನ ಹಾಗೆ ಅವನ ಸೃಷ್ಟಿ ಮಾಡಿದ್ದಾನೆ. ಇವಾಗ ನಮಗೆ ಎಲ್ಲಿ ಅನ್ಯಾಯ ನಡೆದ್ರು, ಎಲ್ಲಿ ಅತ್ಯಾಚಾರ ನಡೆದ್ರು ನಮ್ಗೆ ಯಾಕೆ ನೋವು ಉಂಟಾಗತ್ತೆ? ಮುಸಲ್ಮಾನರಿಗೆ ಯಾಕೆ ನೋವು ಉಂಟಾಗತ್ತೆ? ಹಲವಾರು ಜಾಗದಲ್ಲಿ ನೀವು ನೋಡಿದ್ರೆ ಮುಸಲ್ಮಾನರು ಅಂತ ಹೇಳಿದ್ರೆ ಗಡ್ಡ ಬಿಟ್ಟಿದ್ದಾರೆ, ಇವರು ಏನು ಒಸಾಮಾ ಬಿನ್ ಲಾಡೆನ್ ತರ ಇದ್ದಾರೆ. ಯಾಕಂದ್ರೆ ಮೀಡಿಯಾ ಅದೇ ತೋರಿಸುತ್ತೆ. ಹೇಗೆ ಹೆಂಗಸರನ್ನು ಹೀಗೆ ಭಾವಿಸಿತೋ ಅದೇ ತರ ಮುಸಲ್ಮಾನರು ಗಡ್ಡವನ್ನು ಬಿಟ್ರೆ ಅವರು ಟೆರರಿಸ್ಟು. ಆದ್ರೆ ಮುಸಲ್ಮಾನರು ಯಾಕೆ ಎಲ್ಲಿ ಅನ್ಯಾಯ ನಡೆದ್ರು ಅವ್ರಿಗೆ ಏನಕ್ಕೆ ನೋವು ಉಂಟಾಗತ್ತೆ ಅಂತ ನೋಡಿದ್ರೆ ನಮಗೂ ಒಂದು ಸೈಕಾಲಜಿ ಏನಂದ್ರೆ ಈ ಮಾನವ ಕುಲ ಎಲ್ಲ ಒಂದಾಗಿದೆ. ನಾವೆಲ್ಲರೂ ಒಂದು ತಂದೆ ತಾಯಿಯ ಮಕ್ಕಳು. ಅದನ್ನು ನಾವು ನಂಬುತ್ತೇವೆ. ಇಲ್ಲಿರೋರು ಎಲ್ಲರೂ ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಅಂತ ನಾವು ನಂಬುತ್ತೇವೆ. ಯಾಕೆ? ಕುರಾನ್ ಹೇಳ್ಕೊಳ್ಳುತ್ತೆ, ಯಾ ಅಯ್ಯುಹನ್ನಾಸ್ ಇನ್ನ ಖಲಕ್ನಾಕುಂ ಮಿನ್ ದಕರಿನ್ ವ ಉನ್ಥಾ ವಜಅಲ್ನಾಕುಂ ಶುಊಬನ್ ವ ಕಬಾಯಿಲ ಲಿತಾರಫು ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ ಇನ್ನಲ್ಲಾಹ ಅಲಿಮುನ್ ಖಬೀರ್. ಓ ಮನುಷ್ಯರೇ, ನಿಮ್ಮೆಲ್ಲರನ್ನು ಒಂದು ಗಂಡಸು ಮತ್ತೆ ಒಂದು ಹೆಂಗಸಿಂದ ನಾವು ಸೃಷ್ಟಿ ಮಾಡಿದ್ದೇವೆ. ಅನೇಕ ಗೋತ್ರವಾಗಿ, ಅನೇಕ ಜನಾಂಗವಾಗಿ ನಿಮ್ಮನ್ನು ನಾವು ಮಾಡಿದ್ದೇವೆ. ಏನಕ್ಕೋಸ್ಕರ? ನಿಮ್ಮನ್ನು ನೀವು ಅರಿತುಕೊಳ್ಳುವುದಕ್ಕೋಸ್ಕರ, ಪರಸ್ಪರ ತಿಳುವಳಿಕೆಯನ್ನು ನೀವು ಪಡೆಯಲಿ ಅಂತ. ನಿಮ್ಮಲ್ಲಿ ಶ್ರೇಷ್ಠರು ಯಾರಂದ್ರೆ ದೇವರ ನಂಬಿಕೆ ಜೊತೆಗೆ ಒಳ್ಳೆಯ ಕಾರ್ಯವನ್ನು ಮಾಡುವ ಅಷ್ಟೇ. ನಾವೆಲ್ಲರೂ ಒಂದು ದೇವನ ಸೃಷ್ಟಿಗಳು, ಮತ್ತೆ ನಾವೆಲ್ಲರೂ ಒಂದು ತಂದೆ ತಾಯಿಯ ಮಕ್ಕಳು. ಎಲ್ಲೇ ಯಾರಿಗೂ ಅನ್ಯಾಯ ಆಗಲಿ ನಮ್ಮ ಮನಸ್ಸು ನೋವಾಗಬೇಕು, ಅವನೇ ಮುಸಲ್ಮಾನ. ಯಾರಿಗೋದು ಅನ್ಯಾಯ ಆಗುವಾಗ ಇವನಿಗೆ ಏನು ಅನಿಸಿಲ್ಲ ಅಂದ್ರೆ ಅವನು ಸರಿಯಾಗಿ ಇಸ್ಲಾಂ ಬಗ್ಗೆ ತಿಳುವಳಿಕೆಯನ್ನು ಪಡೆದಿದ್ದಾನ ಅಂತ ಅವನು ಇಂಟ್ರೋಸ್ಪೆಕ್ಟ್ ಮಾಡಬೇಕಾಗಿದೆ. ಇವತ್ತು ನಾನು ಟೆಲಿಗ್ರಾಫ್ ನ್ಯೂಸ್ ಮೀಡಿಯಾನಲ್ಲಿ UK ಇರುವತಕ್ಕಂತಹ ಒಂದು ಟೆಲಿಗ್ರಾಫ್ ನ್ಯೂಸ್ ಮೀಡಿಯಾ, ಅದರಲ್ಲಿ ಇವತ್ತಿಗೆ ಬಂದಿರುವತಕ್ಕಂತಹ ಒಂದು ನ್ಯೂಸ್ ಬಗ್ಗೆ ನಿಮ್ಮ ಮುಂದೆ ಹೇಳುತ್ತೇನೆ. 10 ವಯಸ್ಸು ಹುಡುಗ, ಸ್ಕೂಲ್ಗೆ ಹೋಗುವ ಹುಡುಗ, ಒಂದು ಸ್ಕೂಲ್ ಹುಡುಗಿಯನ್ನು ಗ್ಯಾಂಗ್ ರೇಪ್ ಮಾಡಿದ. ನೋಡಿ, ನಾವು ಬೇರೆ ಏನೇನೋ ಬಗ್ಗೆ ಮಾತಾಡ್ತೀವಿ. 50 ವರ್ಷ ಮನುಷ್ಯ ಚಿಕ್ಕ ಮಗಳನ್ನು ರೇಪ್ ಮಾಡೋದ್ರ ಬಗ್ಗೆ ಮಾತಾಡ್ತಿದ್ವಿ, ಇಲ್ಲ ಆಫೀಸ್ನಲ್ಲಿ ರೇಪ್ ನಡೆಯೋದ್ರ ಬಗ್ಗೆ ಮಾತಾಡ್ತಿದ್ವಿ, ಇಲ್ಲ ಗುಜರಾತ್ನಲ್ಲಿ, ಇಲ್ಲ ಹಲವಾರು ಜಾಗದಲ್ಲಿ ದಲಿತರಿಗೆ ರೇಪ್ ನಡೆಯೋದ್ರ ಬಗ್ಗೆ ಮಾತಾಡ್ತಿದ್ವಿ. ಒಂದು 10 ವಯಸ್ಸು ಹುಡುಗ ಅವನು ಗ್ಯಾಂಗ್ ರೇಪ್ ಮಾಡಿದ್ದಾನೆ. ಪೊಲೀಸವರು ಅವನನ್ನು ಹಿಡಿದಿದ್ದಾರೆ. ಇವಾಗ ಇವತ್ತಿನ ನ್ಯೂಸ್, ಬೆಳಗ್ಗೆ ನಾನು ಓದಿರುವ ಸುದ್ದಿ. ಇವಾಗ ಸೈಕ್ಯಾಟ್ರಿಸ್ಟ್ ಇದ್ರ ಬಗ್ಗೆ ಏನು ಹೇಳ್ಕೊಳ್ತಾರೆ ಅಂದ್ರೆ, ಸೈಕಾಲಜಿಸ್ಟ್ ಇದ್ರ ಬಗ್ಗೆ ಏನು ಹೇಳ್ಕೊಳ್ತಾರೆ ಅಂದ್ರೆ, ಆ ಹುಡುಗ ಅವನಿಗೆ ಮೊಬೈಲ್ ಫೋನಿನ ಮೂಲಕ ಅವನು ಪೋರ್ನನ್ನು ನೋಡ್ತಾ ಇದ್ದಾನೆ. ಪೋರ್ನೋಗ್ರಾಫಿ ಅವನ ಕೈಯಲ್ಲಿದೆ. ಎಲ್ಲಿದೆ? ಕೈಯಲ್ಲಿದೆ. ಒಂದು ಕಾಲ ಇತ್ತು, ನಾವು ಗೋಲಿ ಆಟ ಎಲ್ಲ ಆಡ್ತಿದ್ವಿ ರೋಡ್ನಲ್ಲಿ, ಇಲ್ಲ ಕ್ರಿಕೆಟ್ ಬಾಲ್ ಬ್ಯಾಟನ್ನು ಎತ್ಕೊಂಡು ಹೋಗ್ತಿದ್ವಿ. ಇವತ್ತಿಗೆ ಏನು ನಡೀತಿದೆ? ಇಂಟರ್ನೆಟ್ ಕೈನಲ್ಲಿ ಕೊಟ್ಬಿಟ್ಟಿದ್ದಾರೆ. ಐಪ್ಯಾಡು, ಐಪಾಡು, ಏನೋ ಐಫೋನು, ಆಂಡ್ರಾಯ್ಡ್ ಮೊಬೈಲ್ ಫೋನ್ಸ್, ಅದರಲ್ಲಿ ಎಲ್ಲ ವಿಷಯಗಳು ಯಾರು ಬೇಕಾದ್ರೂ ಏನು ಬೇಕಾದರೂ ನಾವು ಅದರ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು. ಚಿಕ್ಕ ಹುಡುಗ, 6 ವಯಸ್ಸು ಹುಡುಗ ಪೋರ್ನೋಗ್ರಫಿಯನ್ನು ನೋಡಿದರೆ ಅವನು ಏನು ಅನ್ಕೊಂಡಿದ್ದಾನೆ ಅಂದರೆ, ಇದು ಲೈಫ್ ಸ್ಟೈಲ್, ದಿಸ್ ಈಸ್ ಅವರ್ ಲೈಫ್ ಸ್ಟೈಲ್ ಅಂತ. ನಮ್ಮ ಸ್ಕೂಲ್ನಲ್ಲಿ ಒಬ್ಬ ಹುಡುಗ ಇದ್ದಾನೆ, ಅವನು ಕಾರ್ಟೂನನ್ನು ನೋಡ್ತಾ ನೋಡ್ತಾ ಅವನು ಏನೇನು ನೋಡಿದಾನೆ ಅಂದರೆ, ಬ್ಯಾಟ್ಮ್ಯಾನು, ಹೀಮ್ಯಾನು ಮತ್ತು ಸೂಪರ್ ಮ್ಯಾನ್, ಅವುಗಳನ್ನು ನೋಡಿ ಅವನು ಏನು ಭಾವಿಸ್ತಾನೆ ಅಂದರೆ, ಹೀಮ್ಯಾನ್ ಅಂತ ಒಬ್ಬ ಇದ್ದಾನೆ ಅಂತ ಅವ್ನು ನಂಬ್ತಾ ಇದ್ದಾನೆ, ಬ್ಯಾಟ್ಮ್ಯಾನ್ ಬರ್ತಾನೆ ಅಂತ ಅವ್ನು ನಂಬ್ತಾನೆ. ಬ್ಯಾಟ್ಮ್ಯಾನ್ ಬರ್ತಾನೆ, ಯಾವಾಗ ಬರ್ತಾನೆ ಅಂತ ಅವನು ಹಂಗೆ ನಂಬ್ತಾನೆ. ಯಾಕೆ? ಇದಕ್ಕೆ ಕಾರಣ ಏನಂದರೆ, ನಾವು ಸತ್ಯವನ್ನು ತೋರಿಸ್ತಾ ಇಲ್ಲ ಟಿವಿನಲ್ಲಿ ತೋರಿಸೋ ವಿಷಯವು ಸತ್ಯವಾಗಿರಬೇಕು. ಅದರಲ್ಲಿ ಏನೋ ಒಂದು ಮನೋರಂಜನೆ, ಸ್ವಲ್ಪ ಹೊತ್ತು ಕಾಲ ಕಳೀಲಿ ಅಂತ ಅದರಲ್ಲಿ ಸುಳ್ಳನ್ನು ಮಿಕ್ಸ್ ಮಾಡಬಾರ್ದು. ಆ ಹುಡುಗ ಯಾವತ್ತು ಏನೋ ಅವನೊಂದು ಸೈಕೋಪ್ಯಾತ್ ಆಗಿಬಿಟ್ಟಿದ್ದಾನೆ. ಅಂದರೆ ಸೈಕೋಪ್ಯಾತ್ ಇಲ್ಲ, ಒಂದು ಪೇಷಂಟ್ ಆಗಿಬಿಟ್ಟಿದ್ದಾನೆ, ಸೈಕ್ಯಾಟ್ರಿಕ್ ಪೇಷಂಟ್ ಆಗಿಬಿಟ್ಟಿದ್ದಾನೆ. ಅಂದರೆ ಅವನಿಗೆ ರಿಯಾಲಿಟಿ ಬಗ್ಗೆ ಅವನಿಗೆ ನಂಬಿಕೆ ಇಲ್ಲ, ವಾಟ್ ಈಸ್ ನಾಟ್ ರಿಯಲ್ ಅದರ ಬಗ್ಗೆ ಅವನಿಗೆ ನಂಬಿಕೆ ಇದೆ. ಇದೇ ಥರ ಹಲವಾರು ವಿಷಯಗಳು
ಈ ಟಿವಿ ಮೂಲಕ ನಮಗೆ ಚಿಕ್ಕ ಮಕ್ಕಳಿಗೆ ಬರೋದ್ರಿಂದ ಅವರು ಬಂದು ತಪ್ಪು ಮಾಡೋಕ್ಕೆ ಕಾರಣವಾಗಿದೆ. ಇವಾಗ ಪ್ರಿವೆನ್ಷನ್ ಆ್ಯಂಡ್ ಕ್ಯೂರ್, ಅದು ಎರಡನ್ನು ನಾನು ಹೇಳಿ ನನ್ನ ಭಾಷಣ ಮುಗಿಸ್ತೀನಿ. ಪ್ರಿವೆನ್ಷನ್, ಇಸ್ಲಾಂನಲ್ಲಿ ಹಿಜಾಬ್ ಅಂತ ಹೇಳ್ಕೊಳ್ತೀವಿ. ಒಂದು ಹೆಂಗಸು ಅವಳಿಗೆ ಹೇಗಿರಬೇಕು, ಒಬ್ಬ ಗಂಡಸು ಅವನಿಗೆ ಹೇಗಿರಬೇಕು, ಅದೇ ಕಾನೂನು. ಒಬ್ಬ ಹೆಂಗಸು ಆಚೆ ಹೋಗುವಾಗ ಅವಳು ತನ್ನ ಮೈಯನ್ನು ಮುಚ್ಚುತ್ತಾ ಆಚೆ ಹೋಗಬೇಕು. ಅದು ಮುಸ್ಲಿಮಿನ ಸೈಕಾಲಜಿ ಆಗಿರಬೇಕು. ಇಲ್ಲ, ನಾನು ಆಚೆ ಹೋಗುವಾಗ ಎಲ್ಲ ಗಂಡಸಿನ ಅಟೆನ್ಷನ್ ನನ್ನ ಮೇಲೆ ತರಬೇಕು ಅಂತೂ ಅವಳು ನಂಬಿದರೆ ಅದು ಅವಳು ಮುಸ್ಲಿಮಿನ ಕ್ಯಾರೆಕ್ಟರ್ ಇಲ್ಲ. ಮುಸ್ಲಿಂ ಅಂದರೆ ದೇವನಿಗೆ ತನ್ನನ್ನು ಅರ್ಪಣೆ ಮಾಡುವ ಒಬ್ಬ ವ್ಯಕ್ತಿ ಅಷ್ಟೇ. ಯಾವ ಒಬ್ಬ ವ್ಯಕ್ತಿ ದೇವನಿಗೆ ಶರಣಾಗುತ್ತಾರೋ ಅವರೇ ಮುಸ್ಲಿಂ. ಕುರಾನಿನ ಪ್ರಕಾರ ಹೇಗೆ ಜೀವನ ಮಾಡಬೇಕು? ಒಬ್ಬ ಹೆಂಗಸು ಆಚೆ ಹೋಗುವಾಗ, ಪರರ ಮುಂದೆ ಬರುವಾಗ ತನ್ನ ಮಾಡಸ್ಟಿಯನ್ನು ಕಾಪಾಡುತ್ತಾ ಆಚೆ ಹೋಗಬೇಕು. ಮತ್ತೆ ಗಂಡಸಿಗೆ ಏನು? ಗಂಡಸು ಏನು ಮಾಡಬೇಕು? ಯಾವುದೇ ಒಂದು ಹೆಂಗಸು ದಾರಿಯಲ್ಲಿ ಹೋಗಲಿ, ನೋಡಿದ ತಕ್ಷಣ ಕಣ್ಣನ್ನು ಕೆಳಗೆಟ್ಕೊಳ್ಬೇಕು. ಅದು ಕುರಾನ್ನಲ್ಲಿ 24ನೇ ಅಧ್ಯಾಯದಲ್ಲಿ 31ನೇ ಆಯತಿ ಸೂಕ್ತಿನಲ್ಲಿ ದೇವನು ಹೇಳ್ಕೊತಾನೆ. ಒಂದು ಹೆಂಗಸನ್ನು ನೋಡ್ತೀರಾ, ಪರವಾಗಿಲ್ಲ, ಅವಳು ರಂಬೆನೇ ಇರ್ಬೋದು, ಮೇನಕೆನೇ ಇರ್ಬೋದು, ಮಂದಿರ ಬೇಡಿನೇ ಇರ್ಬೋದು, ರೋಡ್ನಲ್ಲಿ ಹೋಗ್ತಿದ್ರೆ ಅವಳು ಹೇಗೆ ಬೇಕಾದ ಹೋಗ್ಲಿ. ನಮ್ಮ ಕರ್ತವ್ಯ ಏನು? ಹೆಂಗಸನ್ನು ನೋಡಿದ ಕೂಡಲೇ ಏನು ಮಾಡಬೇಕು? ಕಣ್ಣನ್ನು ಕೆಳಗೆಟ್ಕೊಳ್ಬೇಕು. ಇದನ್ನು ಎಷ್ಟು ಮನುಷ್ಯರು ಮಾಡ್ತಾ ಇದೀವಿ? ಬರೀ ಹೆಂಗಸಿಗೆ ಹೀಗಿರು ಅಂತ ಹೇಳ್ಕೊಂಡಿರ್ತೀವಿ. ಗಂಡಸರ ಕರ್ತವ್ಯಗಳು ಏನು, ಅದರ ಬಗ್ಗೆನೂ ನಾವು ಮಾತಾಡಬೇಕಾಗಿದೆ. ಅದೇ ಥರ ಹೆಂಗಸರು ಕೂಡ ಬೇರೆ ಗಂಡಸನ್ನು ನೋಡಿದರೆ ತಮ್ಮ ಕಣ್ಗಳನ್ನು ಕೆಳಗೆ ಇಟ್ಕೊಳ್ಬೇಕು. ಯಾಕಂದ್ರೆ ಫಸ್ಟ್ ಡೇಂಜರ್ ಏನಂದ್ರೆ ಆ ಕಣ್ಣು ನೋಡಬಾರದನ್ನು ನೋಡಿದರೆ ಆ ಬ್ರೈನ್ ಒಂದು ಥಿಂಕ್ ಮಾಡಬಾರದನ್ನು ಥಿಂಕ್ ಮಾಡತ್ತೆ. ಆಮೇಲೆ ಫೋನ್ ಮಾಡೋಕ್ಕೆ ಅನ್ಸುತ್ತೆ, ಭೇಟಿ ಆಗಕ್ಕೆ ಅನ್ಸುತ್ತೆ, ಆಮೇಲೆ ತಪ್ಪು ನಡೆಯುತ್ತೆ. ಇಸ್ಲಾಮಿನ ಕಾನೂನು ಪ್ರಕಾರ ಒಬ್ಬ ಸ್ಟ್ರೇಂಜ್ ವುಮನ್ ಹತ್ರ ಒಬ್ಬ ಗಂಡಸು ಒಬ್ಬನೇ ಕೂತ್ಕೊಳ್ಬಾರದು. ಗಂಡನ ಜೊತೆ ಕೂತ್ಕೊಳ್ಬೋದು, ಮತ್ತೆ ತಂದೆ, ತಮ್ಮ, ಅಣ್ಣ ತಮ್ಮ ಅವ್ರ ಜೊತೆಗೆ ಕೂತ್ಕೊಳ್ಬೋದು. ಅದೇ ಒಂದು ಸ್ಟ್ರೇಂಜ್ ಮ್ಯಾನ್, ಫ್ರೆಂಡ್ ಅಂತ, ಅವನ ಫ್ರೆಂಡ್ ಜೊತೆಗೆ ಕೂತ್ಕೊಳ್ಳೋಕ್ಕೆ ಅನುಮತಿ ಇಲ್ಲ. ಆ ಹೆಂಗಸು ಡೆಲ್ಲಿನಲ್ಲಿ ರೇಪ್ ಆಗುವಾಗ 9:00 ಹೋಗೋಕ್ಕೆ ಮುಂಚೆ ಡೇಟಿಂಗ್ಗೆ ಹೋಗಿತ್ತು. ಡೇಟಿಂಗ್ ಕಲ್ಚರ್ ಇವತ್ತಿಗೆ ಏನು ಕಲ್ಚರ್ ಇದೆ ಇಂಡಿಯಾನಲ್ಲಿ? ಡೇಟಿಂಗ್ ಕಲ್ಚರ್. ಮದುವೆ ಆಗಕ್ಕೆ ಕಷ್ಟ, ಆದರೆ ಲಿವ್ ಇನ್ ರಿಲೇಶನ್ಶಿಪ್ ಈಸಿ. ಲಿವ್ ಇನ್ ರಿಲೇಶನ್ಶಿಪ್ ಅಂದ್ರೆ ಏನಂದ್ರೆ, ಮದುವೆ ಆಗದೆ ಒಬ್ಬ ಗಂಡಸು ಮತ್ತೆ ಒಂದು ಹೆಂಗಸು ಒಬ್ಬರೇ ಜೀವನ ಮಾಡಬಹುದು, ಮಗು ಉಂಟು ಮಾಡಬಹುದು, ಆಮೇಲೆ ಟಾಟಾ ಬಾಯ್ ಬಾಯ್ ಹೇಳ್ಬೋದು. ಆ ಮಗುವಿಗೆ ತಂದೆ ಯಾರು ಆಮೇಲೆ ಗೊತ್ತಿಲ್ಲ ಅಂದ್ರೆ ಈ ಸಮಾಜ ಅವನಿಗೆ ಕೊಡುವ ಹೆಸರೇನಾಗಿರುತ್ತೆ ನಿಮ್ಗೆಲ್ಲ ಗೊತ್ತಿದೆ. ತಂದೆ ಹೆಸರು ಗೊತ್ತಿಲ್ಲ ಅಂದ್ರೆ ಈ ಸಮಾಜ ಏನೇ ಹೆಸರು ಕೊಡುತ್ತೆ? ನಾನು ಅದನ್ನ ಹೇಳಕ್ಕೆ ನಾನು ಇಷ್ಟಪಡೋದಿಲ್ಲ. ಹಾಗಾಗಿ ನಮ್ಮ ಕಲ್ಚರ್ ಏನಾಗಿದೆ, ಎಲ್ಲಾ ಧರ್ಮಗಳಲ್ಲೂ ಹೇಳುವತಕ್ಕಂಥ ಆ ಸಿದ್ಧಾಂತ ಪ್ರಕಾರ ನಾವು ಜೀವನ ಮಾಡ್ತಾ ಇದೀವ. ಹೇಗೆ ಬೇಕಾದ್ರೂ ಜೀವನ ಮಾಡೋಂತ ನಾವು ಹಂಗೆ ಬಂದಿದ್ದೀವಿ. ಹಾಗಾಗಿ ಒಬ್ಬ ಸ್ಟ್ರೇಂಜ್ ವುಮನ್ ಶೇಕ್ ಹ್ಯಾಂಡ್ ಕೂಡ ಮಾಡಬಾರ್ದು. ನಾವು ಕಾಲೇಜೆಲ್ಲ ಬಿಟ್ಟ ಮೇಲೆ ಕೆಲವು ವರ್ಷ ಆದಮೇಲೆ ಒಂದು ಫಂಕ್ಷನ್ಗೆ ಹೋದ್ವಿ, ಮದುವೆ ಫಂಕ್ಷನ್ಗೆ. ಅವಾಗ ನನ್ನ ಓಲ್ಡ್ ಕ್ಲಾಸ್ಮೇಟು, ನಾನು ಗಡ್ಡೆಲ್ಲ ಬಿಟ್ಟಿದ್ದೀನಿ, ಟೋಪಿಲ್ಲ ಹಾಕೊಂಡಿದ್ದೆ, ನೋಡಿದ ತಕ್ಷಣ ಹೌ ಆರ್ ಯು ಶರೀಫ್ ಅಂತ ಕೈ ಮುಂದೆ ಇಟ್ಬಿಟ್ಲು. ನನಗೇನಂದರೆ ಒಂದು ವೇಳೆ ನಾನು ಕೈ ಕೊಟ್ಟಿಲ್ಲ ನಾನು ತಪ್ಪು ಅನ್ಸ್ಕೊಂಡ್ಬಿಡ್ತಾಳೆ ಅಂತ ನಾನು ಕೈ ಕೊಟ್ಬಿಟ್ಟೆ. ಕೈ ಕೊಟ್ಟ ಮೇಲೆ ನನಗೆ ಒಂಥರ ಫೀಲಿಂಗ್ ಆಯಿತು, ಏನೋ ಇದು ಒಂಥರ ವ್ಯತ್ಯಾಸವಾಗಿದೆಯಲ್ಲ. ಇದು ಬಂದು ಪ್ರಾಕ್ಟಿಕಲ್ ಆಗಿ ನಾನು ಹೇಳ್ತಾ ಇದ್ದೀನಿ, ಇದು ಬಂದು ನಾರ್ಮಲ್ ಆಗಿ ನಮ್ಮ ಮಗುವನ್ನು ಮುಟ್ಟೋ ಥರ ಇಲ್ಲಲ್ಲ, ಇದು ಬಂದು ನಾರ್ಮಲ್ ಆಗಿ ನಮ್ಮ ತಾಯಿಯನ್ನು ಮುಟ್ಟೋ ಥರ ಇಲ್ಲಲ್ಲ, ಇದು ಒಂಥರ ವ್ಯತ್ಯಾಸವಾಗಿದೆಯಲ್ಲ. ಆಮೇಲೆ ಅದರ ನಂತರ ಯಾರೇ ನನ್ನ ಮುಂದೆ ಕೈ ಬಂದು ಕೊಡಕ್ಕೆ ಬಂದರೂ, ಇಲ್ಲಪ್ಪ ನಾನು ಕೈ ಕೊಡೋಲ್ಲ, ನನ್ನ ಧರ್ಮ ಇದಕ್ಕೆ ಅನುಮತಿ ನೀಡೋದಿಲ್ಲ ಅಂತ. ಅದಕ್ಕೆ ಮುಂಚೆನೇ ನಾವು ಮಾಡಬೇಕಾಗಿದೆ. ಹಾಗಾಗಿ ಕೈ ಕೊಡೋದು ಏನು ತಪ್ಪಿಲ್ಲ ಅಂತ ಹೇಳ್ಬೋದು. ಅವರು ಇವತ್ತೇನು ನೋಡಿ, ಸೋಷಿಯಲ್ ಕಲ್ಚರ್ನಲ್ಲಿ ಕೈ ಕೊಡ್ತಾರೆ, ಹಗ್ ಮಾಡ್ತಾರೆ, ಒಂದು ಪೆಕ್ಕು ಕೊಡ್ತಾರೆ, ಆಮೇಲೆ ಅಲ್ಲಿ ನೀವು ಇನ್ನೂ ಸ್ವಲ್ಪ ವೆಸ್ಟರ್ನ್ ಕಂಟ್ರಿ ಹೋದ್ರೆ ಇಲ್ಲೇ ಕೊಡ್ತಾರೆ, ಮುದ್ದು ಕೊಡ್ತಾರೆ. ಅದ್ರ ಲೆವೆಲ್ ಎಲ್ಲಿವರೆಗೂ ಹೋಗ್ತದೆ ನಮ್ಗೆ ಗೊತ್ತಾಗ್ತಿಲ್ಲ. ಈ ಕಲ್ಚರು ನಮಗೆ ಬೇಕಾಗಿಲ್ಲ. ಇಂಡಿಯಾನಲ್ಲಿ ಇಂಡಿಯನ್ಸ್ಗೆ ನಮಗೆ ಈ ಕಲ್ಚರ್ ಬೇಕಿಲ್ಲ. ಇದು ಒಂದು ಪ್ರಿವೆನ್ಷನ್ ಮೆಷರು. 2 ನಿಮಿಷದಲ್ಲಿ ಮುಗಿಸ್ಬೇಕಾ? ಇದು ಒಂದು ಪ್ರಿವೆನ್ಷನ್. ಮತ್ತೆ ಕ್ಯೂರ್ ಏನಿದೆ, ಒಂದು ವೇಳೆ ರೇಪ್ ಆಗ್ಬಿಟ್ಟಿದೆ, ಇದಕ್ಕೆ ಇಸ್ಲಾಂ ಏನು ಅಂದ್ರೆ, ಆ ಮನುಷ್ಯನನ್ನು ಇಲ್ಲ ಆ ಹೆಂಗಸನ್ನು
ರೇಪ್ ಆಗದೆ ಇದ್ರೂ ಕೂಡ ಮದುವೆ ಆಗದೆ ಇನ್ನೊಬ್ಬ ಮನುಷ್ಯನ ಜೊತೆಗೆ ಲೈಂಗಿಕ ಅನುಭವವನ್ನು ಅವಳು ಪಡೆದಿದ್ದರೆ ಇಬ್ಬರನ್ನು ಕೊಂದಾಗಬೇಕಂತ ಇಸ್ಲಾಮಿನ ಕಾನೂನು. ಇಲ್ಲ ನೀವು ಹೇಳಬಹುದು ರೇಪಿಸ್ಟ್ಗೆ ಅವನಿಗೂ ಅದೇ ಶಿಕ್ಷೆ. ಕೆಲವರು ಹೇಳ್ಕೊಳ್ತಾರೆ ರೇಪಿಸ್ಟ್ಗೆ ಅಂತ ಶಿಕ್ಷೆ ಕೊಡಬೇಡಿ, ಅಂತಹ ಬಾರ್ಬೇರಿಕ್ ರೂಲ್ ಬೇಡ ನಮಗೆ, ಇಂತಹ ಬಾರ್ಬೇರಿಕ್ ರೂಲ್ ನಮ್ಗೆ ಬೇಡ, ಆ ಕಾಲದಲ್ಲಿ ಅದೆಲ್ಲ ಮಾಡಿದ್ರಂತ. ನಾನು ಹೇಳ್ಕೊಳ್ತೀನಿ, ನಿಮ್ಮ ತಂಗಿ ಇಲ್ಲ ನಿಮ್ಮ ತಾಯಿ ನಿಮ್ಮ ಹೆಂಡತಿಯನ್ನು ಯಾರೋ ಒಬ್ಬ ಮನುಷ್ಯ ರೇಪ್ ಮಾಡಿದ್ದಾನೆ, ಅವನನ್ನು ನಿಮ್ಮ ಮುಂದೆ ನಿಲ್ಲಿಸ್ತೀನಿ, ಅವಾಗ ನೀವು ಏನು ಮಾಡೋಕ್ಕೆ ನೀವು ಪ್ರಯತ್ನ ಮಾಡ್ತೀರಿ? ಅವನನ್ನು ಕ್ಷಮಿಸಕ್ಕೆ ನಿಮಗೆ ಮನಸ್ಸು ಬರುತ್ತಾ ಅಂತ ಕೇಳಿದ್ರೆ ಇಲ್ಲ ಅದು ನಡೆಯೋದಿಲ್ಲ. ಮತ್ತೆ ನಿಮ್ಮ ತಾಯಿ ನಿಮ್ಮ ತಂಗಿ ನಿಮ್ಮ ಹೆಂಡತಿ ಮೇಲೆ ಯಾರಾದರೂ ಅತ್ಯಾಚಾರ ಮಾಡಿದ್ರೆ ನೀವು ಒಪ್ಕೊಳ್ಳೋದಿಲ್ಲ. ಬೇರೆ ರೋಡ್ನಲ್ಲಿ ಯಾರಿಗೆ ಏನಾಗಲಿ ಅವಾಗ ಮಾತ್ರ ಬಾರ್ಬೇರಿಕ್ ರೂಲ್. ನಾವು ರೂಲ್ ಬಗ್ಗೆ ಮಾತಾಡುವಾಗ ನಮ್ಮನ್ನು ನಾವು ಆ ಜಾಗದಲ್ಲಿ ಇಡಬೇಕು. ನಾಳೆ ದೇವನು ಕಾಪಾಡಲಿ, ನಮ್ಮ ಮನೆಯಲ್ಲಿರುವ ಹೆಂಗಸರಿಗೆ ಇಂತಹ ಏನೋ ನಡೆದರೆ ನಮ್ಮ ಮನಸ್ಸು ಏನಾಗತ್ತೆ? ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕಿದೆ. ಇಸ್ಲಾಮಿನ ಕಾನೂನಿನಲ್ಲಿ ಒಂದೇ ಒಂದು ಎಕ್ಸಾಂಪಲ್ ಹೇಳಿ ಮುಗಿಸ್ತೀನಿ. ಒಬ್ಬ ಮನುಷ್ಯ ದಾರಿನಲ್ಲಿ ಹೋಗ್ತಾ ಇದ್ದ, ಬಾಯಿ ಅಡಿಕೆ ಆಗ್ತಿತ್ತು, ಹೋಗಿ ಬಾವಿಗೆ ಹೋಗ್ಬಿಟ್ಟು ನೀರು ಕುಡಿತಾನೆ. ನೀರು ಕುಡಿದ್ಬಿಟ್ಟು ಆಚೆ ಬರ್ತಾನೆ. ಬರುವಾಗ ಮತ್ತೊಂದು ನಾಯಿಯನ್ನು ನೋಡ್ತಾನೆ, ಅದು ನಾಲಿಗೆಯನ್ನು ಆಚೆ ಹಾಕಿದೆ. ಯಾಕೆ? ಅದಕ್ಕೂ ಬಾಯಿ ಅಡಿಕೆ ಆಗ್ತಿದೆ. ಅವಾಗ ಆ ಮನುಷ್ಯ ಏನು ಮಾಡ್ತಾನೆ, ಆ ಬಾವಿವರೆಗೂ ಹೋಗಿ ಸ್ವಲ್ಪ ನೀರನ್ನು ತೆಗೆದು ಬಂದು ಆ ನಾಯಿಗೆ ನೀರು ಕೊಡ್ತಾನೆ. ಪ್ರವಾದಿ ಮೊಹಮ್ಮದ್ ಹೇಳ್ಕೊಳ್ತಾರೆ, ಈ ಒಂದು ಕಾರ್ಯಕ್ಕೋಸ್ಕರ ಆ ಮನುಷ್ಯ ಸ್ವರ್ಗಕ್ಕೆ ಹೋಗ್ತಾನಂತ. ಯಾಕೆ? ನಾಯಿಗೆ ಕರುಣೆಯನ್ನು ತೋರಿಸುವಾಗ. ಅದೇ ಪ್ರವಾದಿ ಹೇಳಿದರು, ಒಂದು ನಾಯಿ, ಫೆರೋಷಿಯಸ್ ಡಾಗ್, ದಾರಿನಲ್ಲಿ ಹೋಗೋರೆಲ್ಲ ಕಚ್ಚಕ್ಕೆ ಬಂದರೆ ಅದನ್ನು ಕೊಂದು ಹಾಕು ಅಂತ ಹೇಳಿದರು. ನೋಡಿ, ಒಂದು ರೇಬಿಡ್ ಡಾಗ್ ಬಂದು ದಾರಿನಲ್ಲಿ ಹೋಗ್ತಿರುವ ಒಂದು ನಾಯಿ ಅದು ಬಂದು ಮನುಷ್ಯರು ಬರೋರ ಮನುಷ್ಯರನ್ನು ಕಚ್ತಾ ಇದ್ರೆ ಪ್ರವಾದಿ ಏನು ಹೇಳ್ಕೊಟ್ರು? ಅದನ್ನು ಸಾಯಿಸ್ಲಿ ಅಂತ. ಯಾಕೆ? ಆ ರೇಬಿಡ್ ಡಾಗಿಂದ ಮನುಷ್ಯರಿಗೆ ಡೇಂಜರ್ ಇದೆ. ಆದ್ದರಿಂದ ಒಂದು ಬ್ಯಾಲೆನ್ಸ್ಡ್ ಥಾಟ್ ನಮ್ಗೆ ಬೇಕಾಗಿದೆ. ಇನ್ಶಾ ಅಲ್ಲಾಹ್ ತಾಲಾ ಇದ್ರ ಬಗ್ಗೆ ಇನ್ನೂ ಮುಂದೆ ನಾವು ಚರ್ಚೆಯನ್ನು ಮಾಡಬೇಕಾಗಿದೆ. ಹಲವಾರು ವಿಷಯಗಳಿವೆ. ದೇವರು ನಮಗೆಲ್ಲ ಒಳ್ಳೇದು ಮಾಡಲಿ ಎಂದು ನಾನು ಪ್ರಾರ್ಥನೆ ಮಾಡಿ ನನ್ನೆರಡು ಮಾತನ್ನು ಮುಗಿಸ್ತೀನಿ. ವಾಕಿರು ದಾವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಧನ್ಯವಾದಗಳು. ಈ ಮಣ್ಣಿನ ಮಗನ ಮಾತುಗಳನ್ನು ಕೇಳುತ್ತಾ ಕುಂತರೆ ಅದೇ ರೀತಿ ಕೇಳಲೇಬೇಕು ಅನಿಸುತ್ತದೆ. ಅಲ್ಲಾಹ ಇವರಿಗೆ ಇನ್ನೂ ಉತ್ತಮ ರೀತಿಯಲ್ಲಿ ಮಾತನಾಡಲು ಮತ್ತು ಜನರಿಗೆ ಉತ್ತಮ ರೀತಿಯ ಬೋಧನೆಗಳನ್ನು ನೀಡುವ ಶಕ್ತಿಯನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈಗ ಪ್ರಶ್ನೋತ್ತರ ಚರ್ಚೆಯತ್ತ ಮುಂದೆ ಹೋಗುತ್ತೇನೆ. ಪ್ರಥಮವಾಗಿ ಎಲ್ಲ ಭಾಷಣಕಾರರಿಗೂ ವಿನಂತಿಸುವುದೇನೆಂದರೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಆನ್ಸರ್ ಕೊಡಬೇಕು. ಏಕೆಂದರೆ ಬಹಳಷ್ಟು ಜನ ಬಹಳಷ್ಟು ಪ್ರಶ್ನೆಯಿಂದ ಕುಂತಿದ್ದಾರೆ. ಶಾರ್ಟ್ ಆ್ಯಂಡ್ ಸ್ವೀಟಿಂದ ಮಾಡಿದರೆ 15-20 ಮಿನಿಟ್ಸಲ್ಲಿ ಮುಗಿಸ್ಬೋದು. ಪ್ರಥಮ ಪ್ರಶ್ನೆ, ಬಶೀರ್ ಉಮ್ರಿ ಅವರೇ, ನಾನು ನಿಮ್ಮಿಂದಲೇ ಪ್ರಾರಂಭಿಸ್ತೇನೆ. ಬಲಾತ್ಕಾರಿಗೆ ಶರಿಯಾ ಕಾನೂನುಗಳು ಅತಿ ಕಠೋರವಾದ ಕಾನೂನುಗಳು ಎಂದು ಹಲವಾರು ವರ್ಷಗಳಿಂದ ಜನರು ಮಂಡಿಸ್ತಿದ್ರು. ಆದರೆ ಸಡನ್ನಾಗಿ ಜನರಿಗೆ ಏನಾಯಿತು? ಯಾಕೆ ಇದೇ ಶಿಕ್ಷೆಯನ್ನು ನೀಡಬೇಕೆಂದು ಜನರು ಒತ್ತಾಯಿಸುತ್ತಿದ್ದಾರೆ? ಈಗ ನಾನೊಂದು ಎಕ್ಸಾಂಪಲ್ ಕೊಡ್ತಿದ್ದೇನೆ. ಅರಬ್ ದೇಶದಲ್ಲಿ ಕೂಡ ಇಸ್ಲಾಮಿಕ್ ಕಾನೂನಿದೆ. ಆ ಕಾನೂನಿನ ಹೆದರಿಕೆಯಿಂದ ಮನುಷ್ಯನು ಬಲಾತ್ಕಾರಗಳಾಗಲಿ ಅತ್ಯಾಚಾರಗಳಾಗಲಿ ಮಾಡುವುದಿಲ್ಲ. ಮನುಷ್ಯನು ಮಾಡಿರುವಂಥ ಕಾನೂನುಗಳಿಂದ ಹೆದರಿಕೆ ಇರುವುದಿಲ್ಲ. ಒಬ್ಬ ಕಳ್ಳತನ ಮಾಡಿದರೆ 6 ತಿಂಗಳ ಜೈಲಿನಲ್ಲಿ ಹೋಗಿ ಮತ್ತೆ ಬರುತ್ತಾನೆ. ಆ ಜೈಲಿನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳಿವೆ. ಇರಲಿಕ್ಕೆ ಜಾಗ ಇದೆ, ಊಟ ಇದೆ, ಮತ್ತು ನೋಡಲಿಕ್ಕೆ TV ಇದೆ, ಎಲ್ಲ ಫೆಸಿಲಿಟೀಸ್ ಇದೆ. ಅಲ್ಲಿನೂ ಆರಾಮಾಗಿರುತ್ತಾನೆ ಮತ್ತು ಹೊರಗೆ ಬಂದ ನಂತರ ಮತ್ತು ಕಳ್ಳತನ ಮಾಡ್ತಾನೆ. ಇದೇ ರೀತಿ ಇಲ್ಲಿ ಅತ್ಯಾಚಾರನೂ ಮಾಡುತ್ತಾನೆ ಮತ್ತು ಹೋಗಿ ಬರುತ್ತಾನೆ. ಈ ರೀತಿಯ ಕಾನೂನಿನಿಂದ ಭಯವೆನ್ನುವುದು ಮುಕ್ತಗೊಳ್ಳುತ್ತದೆ. ಇಸ್ಲಾಮಿಕ್ ಕಾನೂನಿನಿಂದ ಆ ದೇವನ ಕಾನೂನೆಂಬ ರೀತಿಯಲ್ಲಿ ಒಂದು ಭಯ ಇರುತ್ತದೆ. ಆ ಭಯದಿಂದ ಜೀವನವನ್ನು ಗತಿಸಿದರೆ ಸ್ವರ್ಗವನ್ನು ಸಿಗಬಹುದೆಂಬ ಆಸೆಯಿಂದ ಆ ಭಯವನ್ನು ಇರಿಸಿಕೊಂಡು ಜೀವನದ ಗತಿಸಿದರೆ ಅವನಿಗೆ ಮತ್ತೆ ಸ್ವರ್ಗವೂ ಸಿಗಬಹುದು, ಆಸೆ. ಉಮರ್ ಶರೀಫ್ ಅವರೇ, ಏನು ಹೇಳ್ತೀರಾ ಅದ್ರ ಬಗ್ಗೆ? ಅದೇ ಶರಿಯಾ ಕಾನೂನು ಬಗ್ಗೆ ಅಲ್ಲ, ಏಕೆ ಜನರು ಒತ್ತಾಯಿಸುತ್ತಿದ್ದಾರೆ? ಅಂದ್ರೆ ಈ ಮರಣ ದಂಡನೆ ನೀಡಬೇಕು ಎಂದು ಜನರು ಒತ್ತಾಯಿಸುತ್ತಿದ್ದಾರೆ. ಏಕೆ ಈ ರೀತಿ ಬದಲಾವಣೆ? ಎದಕ್ಕೆ ಸಡನ್ ಬದಲಾವಣೆ? ಅಂದರೆ ಇದು ಬಂದು ನ್ಯಾಚುರಲ್ ಥಾಟ್ ಅವರಿಗೆ ಬರೋದು. ದಿಸ್ ಇಸ್ ಅ ನ್ಯಾಚುರಲ್ ಫೀಲಿಂಗ್.
ಅಂದ್ರೆ